और पेन किलर ले लूंगा। पेन किलर ले लूंगा। जबस भाई का ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ. ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊನ್ನೆ ಒಬ್ರು ಪೇಷಂಟ್ ಬಂದಿದ್ರು. ಅವರು ತುಂಬಾ ಆಲ್ಮೋಸ್ಟ್ 1 ತಿಂಗಳಿಂದ ಪೇನ್ ಕಿಲ್ಲರ್ ಅಸಿಕ್ಲೋಫಿನಾಕ್, ಡೈಕ್ಲೋಫಿನಾಕ್ ಅಂತ ಪೇನ್ ಕಿಲ್ಲರ್ಸ್ ನ 1 ಮಂತ್ ಇಂದ ತಗೊಂತಾ ಇದಾರೆ. ಈ ತರ ತುಂಬಾ ಪೇಷಂಟ್ಸ್ ನಾನು ದಿನನಿತ್ಯ ನೋಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ 2 ವಾರ 3 ವಾರ ಇಂದ ಪೇನ್ ಕಿಲ್ಲರ್ಸ್ ತಗೊಂತಿರ್ತಾರೆ. ಅವ್ರಿಗೆ ಸರ್ಜರಿ ಹೋಗಕ್ಕೆ ಇಷ್ಟ ಇರಲ್ಲ, ಇಂಜೆಕ್ಷನ್ ಮಾಡಿಸ್ಕೊಳಕ್ ಇಷ್ಟ ಇರಲ್ಲ, ಫಿಸಿಯೋಥೆರಪಿಗೆ ಹೋಗಕ್ಕೆ ಇಷ್ಟ ಇರಲ್ಲ. ಏನಕ್ಕೆ ಅಂದ್ರೆ ಅವರು ಪೇನ್ ಕಿಲ್ಲರ್ಸ್ ಮೇಲೆ ತುಂಬಾ ಡಿಪೆಂಡ್ ಅಂತ ಆಗಿರ್ತಾರೆ. ಪೇನ್ ಕಿಲ್ಲರ್ಸ್ ಅಂದ್ರೆ ಏನು? ನೀವು ಮೆಡಿಕಲ್ ಸ್ಟೋರ್ ಹೋಗಿ ನನಗೆ ಏನಾದ್ರು ಬೆನ್ನು ನೋವ್ತಿದೆ, ಮಂಡಿ ನೋವ್ತಿದೆ ಅಂದ್ರೆ ಅಸಿಕ್ಲೋಫಿನಾಕ್ ಆಗಿರ್ಬೋದು, ಡೈಕ್ಲೋಫಿನಾಕ್ ಆಗಿರ್ಬೋದು, ಕೆಲವರಲ್ಲಿ ಈವನ್ ಪ್ಯಾರಾಸಿಟಮಾಲ್ ಆ ತರನೂ ಆಗಿರ್ಬೋದು. ಮೆಡಿಕಲ್ ಸ್ಟೋರ್ ಅಲ್ಲಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅಂತ ನಿಮ್ಗೆ ಇದು ಸಿಗತ್ತೆ. ಸೊ ಇದರಿಂದ ನೋವು ಕಡಿಮೆ ಆಗುತ್ತೆ ಅಂತ ನೀವು ಕಂಪ್ಲೀಟ್ ಆಗಿ ಇದ್ರ ಮೇಲೆ ಡಿಪೆಂಡ್ ಆಗಿ ಕಂಟಿನ್ಯೂಸ್ ಆಗಿ ತಗೊಳ್ಬಾರ್ದು ಇದನ್ನ. ಏನಕ್ಕೆ ಅಂದ್ರೆ ಪೇನ್ ಕಿಲ್ಲರ್ಸ್ ತುಂಬಾ ವಾರಗಳು ತಗೊಂಡ್ರೆ ನಿಮ್ಗೆ ಏನಾಗ್ಬೋದು ಅಂದ್ರೆ ಕಿಡ್ನಿ ಸಮಸ್ಯೆ ಅನ್ನೋದು ಬರ್ಬೋದು, ಲಿವರ್ ಸಮಸ್ಯೆ ಅಂತ ಬರ್ಬೋದು. ಕೆಲವು ಜನರಲ್ಲಿ ಈವನ್ ಹೃದಯ ಬಡಿತ ಅನ್ನೋದನ್ನು ಕಡಿಮೆ ಆಗ್ಬೋದು. ಸೊ ಪೇನ್ ಕಿಲ್ಲರ್ ಮೇಲೆ ಡಿಪೆಂಡ್ ಅನ್ನೋದನ್ನ ಆಗ್ಬಾರ್ದು. ಪೇನ್ ಕಿಲ್ಲರ್ ಏನ್ ಮಾಡುತ್ತೆ ಅಂದ್ರೆ ನಿಮ್ದು ನೋವು ಇರೋ ಸೆನ್ಸೇಷನ್ ನ ಕಡಿಮೆ ಮಾಡುತ್ತೆ. ಇದರಿಂದ ಒಳಗಡೆ ಆಗ್ತಿರೋ ಡ್ಯಾಮೇಜ್ ಅನ್ನೋದು ನಿಮ್ಗೆ ಕ್ಯೂರ್ ಆಗ್ತಿಲ್ಲ, ಜಸ್ಟ್ ನೋವು ಅನ್ನೋ ಸೆನ್ಸೇಷನ್ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಸೊ ನಿಮ್ಗೆ ಆಕ್ಚುಲ್ ಆಗಿ ನೋವು ಕಡಿಮೆ ಆಗ್ಬೇಕು, ವಾಸಿ ಆಗ್ಬೇಕು ಅಂದ್ರೆ ಇದಕ್ಕೆ ಫಿಸಿಯೋಥೆರಪಿ ಆಗ್ಲಿ, ಇಲ್ಲ ಅಂದ್ರೆ ಏನಾದ್ರು ಇಂಜೆಕ್ಷನ್ಸ್ ಆಗ್ಲಿ, ಇಲ್ಲ ಅಂದ್ರೆ ಸರ್ಜರಿ ಆಗ್ಲಿ, ಇದನ್ನ ಮಾಡಿಸ್ಲೇಬೇಕಾಗತ್ತೆ.